ನಮಸ್ಕಾರ ಶ್ರೀಕಾಂತ್ ಅವರಿಗೆ ಜ್ಞಾನಜ್ಯೋತಿ ವಿದ್ಯಾಧಿಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಜ್ಞಾನಜ್ಯೋತಿ ವಿದ್ಯಾಧಿಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀಕಾಂತ್ ಅವರೇ, ಇಲ್ಲಿ ಗಮನಿಸ್ರಿ, ಒಟ್ಟು 20 ಪ್ರಶ್ನೆಗಳಿದ್ದಾವೆ. ನಿಮ್ಮ ಸ್ಕ್ರೀನಲ್ಲಿ ಮುಂದೆ ಕಾಣ್ತಾ ಇದೆ ನೋಡ್ರಿ. ಮೊದಲೇ ಒಟ್ಟು 20 ಕ್ವಶನಲ್ಲಿ ಪ್ರತಿ 5 ಕ್ವಶನ್ ಅಂದರೆ 5, 10, 15 ಮತ್ತು 20 ಅದು ಸೇಫ್ ಝೋನ್. ಹಸಿರು ಬಣ್ಣದಿಂದ ಕೂಡಿರುವಂಥದ್ದು ಅದೇನಾಗಿದೆ, ಸೇಫ್ ಝೋನ್ ಆಗಿದೆ. ಮೊದಲನೇ ಪ್ರಶ್ನೆಗೆ ನೀವು ಉತ್ತರ ನೀಡಿದರೆ ಹೌದಾ, ನಿಮಗೆ ಒಂದು ಪೆನ್ಸಿಲ್ ಸಿಗುತ್ತೆ. ಎರಡನೇ ಪ್ರಶ್ನೆಗೆ ನೀವು ಉತ್ತರ ನೀಡಿದರೆ ಪೆನ್ಸಿಲ್, ಎಸರ್ ಮತ್ತು ಶಾರ್ಪ್ನರ್ ಸಿಗುತ್ತೆ. ಮೂರನೇ ಪ್ರಶ್ನೆಗೆ ನೀವು ಉತ್ತರ ನೀಡಿದರೆ ಒಂದು ಪೆನ್ನು. ನಾಲ್ಕನೇ ಪ್ರಶ್ನೆಗೆ 3 ಪೆನ್ನು. 5ನೇ ಪ್ರಶ್ನೆಗೆ ಬಿಗ್ ಅಂದರೆ ದೊಡ್ಡ ಚಾಕ್ಲೇಟ್ ಹೌದಾ, ಅಲ್ಲಿಗೆ ಒಂದು ಸೇಫ್ ಝೋನ್ ಹೌದಾ. ಅದಾದ ನಂತರ 6ನೇ ಪ್ರಶ್ನೆ ಕಲರ್ ಪೆನ್ಸಿಲ್. 7ನೇ ಪ್ರಶ್ನೆಗೆ ಒಂದು ಪೆನ್ ಪ್ಯಾಕೆಟ್. 8ನೇ ಪ್ರಶ್ನೆ ಡಾಕ್ಯುಮೆಂಟ್ ಫೈಲ್ಸ್ ಹೌದಾ. 9ನೇ ಪ್ರಶ್ನೆ ಕೋಚಿಂಗ್ ಲೋಗೋ ಇರುವಂಥ ಒಂದು ಕಾಪಿ. ಮತ್ತು 10ನೇ ಕ್ವಶನ್ಗೆ ಸ್ಟೋರಿ ಬುಕ್ಸ್. 11ನೇ ಪ್ರಶ್ನೆಗೆ ಜಮಿಟ್ರಿ ಬಾಕ್ಸ್. 12ನೇ ಪ್ರಶ್ನೆಗೆ ಎಕ್ಸಾಮ್ ಪ್ಯಾಡ್. 13ನೇ ಪ್ರಶ್ನೆಗೆ ಆನ್ಸರ್ ಶೀಟ್. 14ನೇ ಪ್ರಶ್ನೆಗೆ ಟಾರ್ಚ್ ಲೈಟ್. 15ನೇ ಪ್ರಶ್ನೆ ಮತ್ತೆ ಸೇಫ್ ಝೋನ್, ಅಲ್ಲಿ ಡಿಜಿಟಲ್ ಸ್ಲೈಡ್ ಸಿಗುತ್ತಾ. 16 ಪ್ರಶ್ನೆಗೆ ವಾಟರ್ ಬಾಟಲ್. 17 ಪ್ರಶ್ನೆಗೆ ವಾಚ್. 18 ಪ್ರಶ್ನೆಗೆ ಕಿಂಗ್ ಸೈಜ್ ಬುಕ್ಸ್ 4. 19 ಪ್ರಶ್ನೆಗೆ ಮಾರ್ನಿಂಗ್ ಕಿಟ್ ಅಂದರೆ ನೀವು ದಿನನಿತ್ಯದಲ್ಲಿ ಬಳಕೆ ಮಾಡುವಂಥ ಸೋಪು, ಬಣ್ಣ ಮತ್ತು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಹೌದಾ, ಮತ್ತು ಸಾಬೂನು ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಬೇಕಾಗಿರುವಂಥ ಕಿಟ್ಗಳನ್ನು 19 ಪ್ರಶ್ನೆಗೆ ಇದೆ. ಮತ್ತು 20ನೇ ಪ್ರಶ್ನೆ ವಿದ್ಯಾಧಿಪತಿ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಅಲ್ಲಿ ಸ್ಕೂಲ್ ಬ್ಯಾಗ್, ನಮಗೆ ಸ್ಕೂಲ್ ಬ್ಯಾಗ್ ಬೇಡ ಅಂತಂದರೆ 500 ರೂಪಾಯಿ ಮೊತ್ತವನ್ನು ನಾವೇನು ಮಾಡ್ತೀವಿ, ನಿಮಗೆ ಕೊಡ್ತೀವಿ. ಅರ್ಥ ಆಯ್ತಾ? ನೀವು ಏನೇ ಇದ್ದರೂ ಅಲ್ಲಿ ನಿಮ್ಮ ಮುಂದಿರುವಂಥ ಸ್ಕ್ರೀನನ್ನು ಗಮನಿಸಿ ನೋಡ್ಕೋರಿ. ಈಗ ಇಲ್ಲಿ ನಿಮಗೆ 4 ಲೈಫ್ ಲೈನ್ ಇದ್ದಾವೆ. ಒಂದು 50-50, ಒಂದು ಡಬಲ್ ಡಿಪ್, ಮತ್ತು ಫ್ರೆಂಡ್ ಆಫ್ ಕಾಲ್ ಆಡಿಯನ್ಸ್ ಪೂಲ್, ಮತ್ತು ಕ್ವಿಟ್ ಮಾಡುವಂಥದ್ದು. ಈ 50-50 ಅನ್ನುವಂಥದ್ದು ಏನಂತಂದರೆ, ಒಂದು ಪ್ರಶ್ನೆ ನಿಮಗೆ ಯಾವುದೇ ಆದರೂ ಗೊಂದಲಮಯ ಆಗಿದ್ದರೆ ಆ ಕೊಟ್ಟಿರುವಂಥ 4 ಬಹು ಆಯ್ಕೆಯಲ್ಲಿ 2 ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು, ತೆಗೆದು ಇನ್ನು 2 ಪ್ರಶ್ನೆಯಲ್ಲಿ ನೀವು ಯಾವುದು ಸರಿ ಅಂತೀರಿ ಅದು ಏನಾಗುತ್ತಾ, ಸರಿ ಅಂಕ ಆಗುತ್ತಾ. ಈ ಡಬಲ್ ಡಿಪ್ ಅನ್ನುವಂಥದ್ದು ನೀವು ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಯಾವುದಾದ್ರೂ ನಿಮಗೆ ಪ್ರಶ್ನೆ ಬಂದಿತ್ತು ಅಂತಂದರೆ ನೀವು ಒಂದು ಆಪ್ಷನನ್ನು ಆನ್ಸರ್ ಮಾಡಿರ್ತೀರಿ. ಅದು ಏನಾಗಿದ್ರು ತಪ್ಪಾಗಿದ್ದರೆ ಇನ್ನೊಂದು ಸರಿ ನಿಮ್ಗೆ ಏನಾಗುತ್ತಾ, ಮತ್ತೆ ಇನ್ನೊಂದು ಸರಿ ಅದನ್ನ ಅವಕಾಶ, ಆ ಪ್ರಶ್ನೆಗೆ ಉತ್ತರ ನೀಡೋಕೆ ಅವಕಾಶ ಮತ್ತೊಮ್ಮೆ ನಿಮಗೆ ಸಿಗ್ತದೆ. ಮತ್ತು ಫೋನ್ ಆಫ್ ಫ್ರೆಂಡ್, ಇಲ್ಲಿ ಪ್ರಶ್ನೆಗೆ ನಿಮಗೆ ಗೊಂದಲ ಆಗಿದ್ದರೆ ಇಲ್ಲಿ ಇರುವಂಥ ನಿಮ್ಮ ಸ್ನೇಹಿತರಿಗೆ ಆ ಪ್ರಶ್ನೆಯನ್ನು ನೀಡಿ ಆ ಪ್ರಶ್ನೆಗೆ ಉತ್ತರ ಅವ್ರನ್ನ ಕೇಳ್ಬೋದು. ಕೊನೆಯ ಪ್ರಶ್ನೆ ಅದು ಕ್ವಿಟ್. ಅದು ಕ್ವಿಟ್ ಅನ್ನುವಂಥದ್ದು ನೀವು ಇಲ್ಲಿಗೆ ಸ್ಟಾಪು ಹೌದಾ, ಈ ಕಾರ್ಯಕ್ರಮ ಈ ಪ್ರಶ್ನೆಗೆ ಇಲ್ಲಿಗೆ ನಾನು ಕ್ವಿಟ್ ಆಗ್ತೀನಿ ಅಂತಂದರೆ ನಿಮಗೇನಾಗುತ್ತೆ, ಅಲ್ಲಿಗೆ ಈ ಪ್ರಶ್ನೆ ಅಂತ್ಯ ಆಗುತ್ತೆ. ನೀವು ಈ 4 ಲೈಫ್ ಲೈನಲ್ಲಿ 50-50, ಡಬಲ್ ಡಿಪ್, ಫೋನ್ ಆಫ್ ಫ್ರೆಂಡ್ ಮತ್ತು ಕ್ವಿಟ್ ಆಪ್ಷನ್, ಈ 4 ಆಪ್ಷನಲ್ಲಿ ನೀವು ಯಾವುದು ಆಪ್ಷನ್ ಆದರೂ ಮೊದಲು ಬಳಕೆ ಮಾಡ್ಬೋದು. ಇದೇ ಬಳಕೆ ಮಾಡಬೇಕಂತೂ ಏನಿಲ್ಲ, ಯಾವುದೇ ಆದರೂ ಬಳಕೆ ಮಾಡ್ಬೋದು. ಕೇವಲ ಒಂದು ಸರಿ ಒಂದು ಆಯ್ಕೆಯನ್ನು ಕೇವಲ ಒಂದೇ ಸರಿ ಮಾಡಬಹುದು. ಮತ್ತು ಏನಾದರೂ ಈ 4 ಆಪ್ಷನನ್ನು ಬಳಕೆ ಮಾಡಲಾರ್ದೆ ನೀವು ಆನ್ಸರನ್ನು ಕ್ಲಿಕ್ ಮಾಡಿದರೆ ಅಂದರೆ ಆ ಸರಿ ಪ್ರಶ್ನೆಗಳಿಗೆ ನೀವು ಆ ಉತ್ತರವನ್ನು ಕ್ಲಿಕ್ ಮಾಡಿದಾಗ ಒಂದು ವೇಳೆ ಅದು ಉತ್ತರ ತಪ್ಪಾಗಿತ್ತಂದರೆ ಅಲ್ಲಿಗೆ ನಿಮ್ದು ಏನಾಗುತ್ತೆ, ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಅದಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಪ್ರಶ್ನೆ ನಿಮಗೆ ಗೊಂದಲಮಯ ಆಗಿದ್ದರೆ ನೀವು ಲೈಫ್ ಲೈನ್ಗಳನ್ನು ನೀವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಒಂದು ವೇಳೆ ನೀವು ಬಳಕೆ ಮಾಡಲಾರ್ದ ಲೈಫ್ ಲೈನ್ನ ಬಿಟ್ಟು ನೀವು ಹಂಗೆ ಮುಂದುವರೆದಿದ್ದೆ ಆದರೆ ಒಂದು ವೇಳೆ ತಪ್ಪಾಗಿದ್ರೆ ಅಲ್ಲಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮ ಪ್ರಕ್ರಿಯೆ ಏನಾಗ್ತದ
ಅಲ್ಲಿಗೆ ಅಂತ್ಯವಾಗ್ತದ. ಅದಕ್ಕೆ ನೀವು ನಿಧಾನವಾಗಿ ಯೋಚನೆ ಮಾಡಿ ಉತ್ತರವನ್ನು ನೀಡಬೇಕು. ಪ್ರತಿಯೊಂದು ಪ್ರಶ್ನೆಗೂ 1 ನಿಮಿಷಗಳ ಕಾಲಾವಧಿಯಲ್ಲಿ ಇರುತ್ತೆ. ನೀವು ನಿಧಾನವಾಗಿ ಯೋಚನೆ ಮಾಡಿ ಏನು ಮಾಡಬೇಕು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಈ 4 ಲೈಫ್ ಲೈನ್ ಅನ್ನು ನೀವು ಯಾವುದೇ ಸಮಯದಲ್ಲಾದರೂ ಕೂಡ ನೀವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಆಡೋಣ, ಅವರಿಗೆ ಜೋರಾದ ಚಪ್ಪಾಳೆ. ಈಗ ಮೊದಲನೇ ಪ್ರಶ್ನೆ, ಜ್ಞಾನಜ್ಯೋತಿ ವಿದ್ಯಾಧಿಪತಿಯ ಮೊದಲನೇ ಪ್ರಶ್ನೆ ಹೀಗಿದೆ. ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಜನಗಳು ಎಷ್ಟಿವೆ? ಪ್ರಶ್ನೆಯನ್ನು ಗಮನಿಸ್ರಿ. ಅಲ್ಲಿ ಮುಂದೆ ಸ್ಕ್ರೀನಲ್ಲಿ ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಜನಗಳು ಎಷ್ಟಿವೆ? ನಿಮ್ಮ ಮುಂದಿರುವಂಥ ಆಯ್ಕೆ ಎ 10, ಬಿ 49, ಸಿ 9, ಡಿ 35. ಸಿ ಆಪ್ಷನ್. ಸಿ ಆಪ್ಷನ್ ನೋಡ್ರಿ. ಅವರ್ಗೀಯ ವ್ಯಂಜನ ಅಂತ ಕೇಳಿದಾರೆ, ವರ್ಗೀಯ ಅಲ್ಲ. ಸಿ ಪಕ್ಕ ನೋಡ್ರಿ. ಲಾಕ್ ಮಾಡಲೆ. ಒಂದು ವೇಳೆ ಲಾಕ್ ಮಾಡಿದ್ದು ತಪ್ಪಾಗಿತ್ತಂದ್ರೆ ಇಲ್ಲಿಗೆ ನಿಮ್ಮ ಕಾರ್ಯಕ್ರಮ ಅಂತಿಮ. ರಸಪ್ರಶ್ನೆ ಕಾರ್ಯಕ್ರಮ ಏನಾಗುತ್ತಾ, ಇಲ್ಲಿಗೆ ಕ್ವಿಜ್ ಕ್ವಿಟ್ ಆಗ್ಬಿಡುತ್ತಾ. ಸರಿನಾ? ಸಿ ಆಪ್ಷನ್ ಲಾಕ್ ಮಾಡಲೆ. ಸರಿಯಾದ ಉತ್ತರ. ಶ್ರೀಕಾಂತ್ ಅವರು ಒಂದು ಪ್ರಶ್ನೆಗೆ ಉತ್ತರ ನೀಡಿ ಒಂದು ಪೆನ್ಸಿಲ್ ಅನ್ನು ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಈಗ ಮುಂದಿನ ಪ್ರಶ್ನೆ ಹೀಗಿದೆ. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ದೊರಕಿತು? ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ರಿ. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ದೊರಕಿತು? ನಿಮ್ಮ ಮುಂದಿರುವಂಥ ಆಪ್ಷನ್ಗಳು ಎ 26 ಜನವರಿ 1950, ಬಿ 26 ಜುಲೈ 1961, ಸಿ 15 ಜೂನ್ 1947, ಡಿ 15 ಆಗಸ್ಟ್ 1947. ಡಿ ಆಪ್ಷನ್ ನೋಡ್ರಿ. 26 ಜನವರಿ 1950 ಡಿ ಆಪ್ಷನ್ ಸರಿನಾ? ಎ ಆಪ್ಷನ್ ಏನಾದರೂ ವಿಶೇಷತೆ ನಿಮಗೆ ಗೊತ್ತಿದೆಯಾ? ಏನು? ಭಾರತ ಸಂವಿಧಾನ ಅಂಗೀಕರಿಸಿದ್ದು. ಹೌದಾ? ಅಂದ್ರೆ ಡಿ ಆಪ್ಷನ್ ಕ್ಲಿಕ್ ಮಾಡಿದ್ದೀನಿ. ಸರಿಯಾದ ಉತ್ತರ. ಎರಡು ಪ್ರಶ್ನೆಗೆ ಉತ್ತರ ನೀಡಿ ಅವರು 3ನೇ ಪ್ರಶ್ನೆಗೆ ಮುನ್ನಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಈಗ ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ ಹೀಗಿದೆ. ಇಪ್ಪತ್ನಾಲ್ಕು ಮೀಟರ್, 32 ಮೀಟರ್ ಮತ್ತು 44 ಮೀಟರ್ ಉದ್ದದ 3 ಅಳತೆಗಳಿವೆ. ಈ 3 ಅಳತೆಗಳನ್ನು ಉಪಯೋಗಿಸಿ ಅಳೆಯಬಹುದಾದ ಅತಿ ದೊಡ್ಡ ಅಳತೆಯ ಉದ್ದ ಎಷ್ಟು? ಹೌದಾ? ನೀವು ಬೇಕಿದ್ರೆ ಆ ಉತ್ತರ ಪ್ರಶ್ನೆಯ ಗಣಿತವನ್ನು ಕೆಳಗಡೆ ಏನು ಮಾಡ್ಬೋದು, ನೀವು ಬಿಡಿಸ್ಬೋದು. ಈಗ ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸ್ರಿ. ಸ್ಕ್ರೀನಲ್ಲಿ ಕಾಣಕತ್ತಿದ. ಹೌದಾ? 24 ಮೀಟರ್, 32 ಮೀಟರ್ ಮತ್ತು 44 ಮೀಟರ್ ಉದ್ದದ 3 ಅಳತೆಗಳಿವೆ. ಈ 3 ಅಳತೆಗಳನ್ನು ಉಪಯೋಗಿಸಿ ಅಳೆಯಬಹುದಾದ ಅತಿ ದೊಡ್ಡ ಅಳತೆಯ ಉದ್ದ ಎಷ್ಟು? ನಿಮ್ಮ ಮುಂದಿರುವಂಥ ಆಪ್ಷನ್ ಎ ಆಪ್ಷನ್ 2 ಮೀಟರ್, ಬಿ ಆಪ್ಷನ್ 3 ಮೀಟರ್, ಸಿ ಆಪ್ಷನ್ 5 ಮೀಟರ್, ಡಿ ಆಪ್ಷನ್ 4 ಮೀಟರ್. ಈಗ ಸಮಯ ಅಂತ್ಯವಾಯಿತು.
ಯಾವ ಉತ್ತರ ಸರಿ? 4 ಮೀಟರ್. ನೋಡ್ರಿ ಎಲ್ಲ ಲೆಕ್ಕ ಮಾಡಿದಿರಾ? ಈಗ ಸಮಯ ಅಂತ್ಯ ಆಗಿದೆ. ಆಪ್ಷನ್ ಯಾವ್ದಾಗ್ಲಿ? ಡಿ. ನೋಡ್ರಿ ಇನ್ನ ಲೈಫ್ ಲೈನ್ಸ್ಗಳಿದ್ದಾವ, ನೀವು ಬಳಕೆ ಮಾಡ್ಬೋದು. ಒಂದು ವೇಳೆ ಈ ಪ್ರಶ್ನೆ ಉತ್ತರ ಆಯ್ತಂದ್ರೆ ನೀವು ಇಲ್ಲಿಗೆ ಈ ಕ್ವಿಜ್ನಿಂದ ನೀವೇನಾಗ್ತೀರಿ, ಹೊರಗಡೆ ಹೋಗ್ತೀರಿ. ಸರಿನಾ? ಅಥವಾ ಯಾವುದಾದ್ರೂ ಲೈಫ್ ಲೈನನ್ನು ನೀವು ಬಳಕೆ ಮಾಡ್ತೀರಾ? ಯಾವುದು ಬಳಕೆ ಮಾಡ್ತೀರಿ? ಬಳಕೆ ಮಾಡ್ತೀರಾ? ಲಾಕ್ ಮಾಡಮ್ಮ. ಬಳಕೆ ಮಾಡ್ತೀರಾ? ಯಾವ ಲೈಫ್ ಲೈನನ್ನು ನೀವು ಬಳಕೆ ಮಾಡಕ್ಕೆ ಇಚ್ಛಿಸ್ತೀರಿ? ನಿಮ್ಮ ಮುಂದಿರುವಂಥ ಲೈಫ್ ಲೈನ್ಗಳು 50-50, ಡಬಲ್ ಡಿಪ್, ಫೋನ್ ಆಫ್ ಫ್ರೆಂಡ್. ಯಾವ ಲೈಫ್ ಲೈನನ್ನು ಬಳಕೆ ಮಾಡ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ? ಯೋಚನೆ ಮಾಡಬೇಕು. ಸಮಯ ಬಹಳ ಕಡಿತವಾಗಿದೆ, ಜಲ್ದಿ ಹೇಳಬೇಕು. ಫ್ರೆಂಡ್, ಫೋನ್ ಆಫ್ ಫ್ರೆಂಡಾ? ರೈಟ್. ಇಲ್ಲಿರುವಂಥ ಯಾವ ಒಬ್ಬ ವಿದ್ಯಾರ್ಥಿ ನಿಮ್ಮ ಸ್ನೇಹಿತರಿಗೆ ಅವರಿಗೆ ಆ ಪ್ರಶ್ನೆಯನ್ನು ಹೇಳಿ ತದನಂತರ ಅದ್ರ ಸರಿಯಾದ ಉತ್ತರ ಅವರಲ್ಲಿ ನೀವು ಏನು ಮಾಡ್ಬೋದು, ಕೇಳ್ಬೋದು. ಯಾವ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಿ? ಶ್ರೇಯಸ್. ಪ್ರಶ್ನೆ ಹೀಗಿದೆ, 24 ಮೀಟರ್, 32 ಮೀಟರ್ ಮತ್ತು 44 ಮೀಟರ್ ಉದ್ದದ 3 ಅಳತೆಗಳಿವೆ. ಈ 3 ಅಳತೆಗಳನ್ನು ಉಪಯೋಗಿಸಿ ಅಳೆಯಬಹುದಾದ ಅತಿ ದೊಡ್ಡ ಅಳತೆಯ ಉದ್ದ ಎಷ್ಟು? ನಿಮ್ಮ ಫ್ರೆಂಡ್ ಅವರು ಡಿ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ, ಅದನ್ನೇ ಲಾಕ್ ಮಾಡೋಣವಾ? ನೋಡ್ರಿ ಮತ್ತೆ ಶೋರಾಗಿ ಈಗ ಹೇಳ್ಬಿಡ್ರಿ. ತಪ್ಪಾಯ್ತಂದ್ರೆ ಮತ್ತೆ ಇಲ್ಲಿಗೆ ನಿಮ್ಮ ಈ ಕ್ವಿಜ್ ಇಲ್ಲಿಗೆ ಅಂತ್ಯ ಆಗುತ್ತೆ. ನೋಡ್ರಿ ಮತ್ತೆ ಯಾವ್ದಾದ್ರು ಆಪ್ಷನ್ ಬಳಕೆ ಮಾಡ್ತೀರಾ? ಇನ್ನ ಲೈಫ್ ಲೋನ್ ಇನ್ನ 2 ಇದ್ದಾವೆ. 4ನೇ ಸರಿನಾ? ಸರಿ, ಲಾಕ್ ಮಾಡೋಣ. ಒಂದು ವೇಳೆ ತಪ್ಪಾದ್ರೆ ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಲಾಕ್ ಮಾಡ್ಲಾ? ರೈಟ್. ಆಪ್ಷನ್ ಡಿ. ಶ್ರೀಕಾಂತ್ ಅವರು ಡಿ ಆಪ್ಷನ್ 4 ಮೀಟರ್ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. ಹೌದಾ? ನಿಮ್ಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ರಿ. ನೋಡ್ರಿ ಜೋರಾದ ಚಪ್ಪಾಳೆ. ಹೌದಾ? ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳಿದಾರ, ಅಂದ್ರೆ ಮಾಸಾಹ ತೆಗಿಬೇಕು. ಹೌದಾ? 24, 32, 44 ಮಾಸ ಎಷ್ಟಾಗುತ್ತಾ? 4 ಆಗುತ್ತಾ? ಹೌದಾ? ಈಗ 4ನೇ ಪ್ರಶ್ನೆ, 3 ಪ್ರಶ್ನೆಗಳಿಗೆ ಉತ್ತರ ನೀಡಿ 4ನೇ ಪ್ರಶ್ನೆಗೆ ಶ್ರೀಕಾಂತ್ ಅವರು ಆಯ್ಕೆಯಾಗಿದ್ದಾರೆ. ಈಗ 4ನೇ ಪ್ರಶ್ನೆ ಹೀಗಿದೆ, ಮೊನ್ನೆ ಗುರುವಾರ ಆದರೆ ಇವತ್ತಿನ 10ನೇ ದಿನ ಯಾವ ವಾರವಾಗಿರುತ್ತದೆ? ಮೊನ್ನೆ ಗುರುವಾರ ಆದರೆ ಇವತ್ತಿನ 10ನೇ ದಿನ ಯಾವ ವಾರವಾಗಿರುತ್ತದೆ? ನಿಮ್ಮ ಮುಂದಿರುವಂಥ ಆಪ್ಷನ್ಗಳು ಹೀಗಿವೆ. ಎ ಆಪ್ಷನ್ ಶನಿವಾರ, ಬಿ ಆಪ್ಷನ್ ಸೋಮವಾರ, ಸಿ ಆಪ್ಷನ್ ಮಂಗಳವಾರ, ಡಿ ಆಪ್ಷನ್ ಬುಧವಾರ. ಸಿ ಆಪ್ಷನ್ ಮಂಗಳವಾರ. ನೋಡ್ರಿ ಬಹಳ ವಿಚಾರ ಮಾಡಿದಿರಾ. ಇನ್ನ ನಿಮ್ಮ ಮುಂದೆ 2 ಲೈಫ್ ಲೈನ್ಗಳಿವೆ, 50-50, ಡಬಲ್ ಡಿಪ್. ಹೌದಾ? ಇಲ್ಲ ನಾನು ಇಲ್ಲಿಗೆ ಅಂತ್ಯ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಹೌದಾ? ನೋಡ್ರಿ ಸರಿಯಾಗಿ ಯೋಚನೆ ಮಾಡಿ.
ಯಾವ ಆಪ್ಷನ್ ಅಂತ ಹೇಳ್ರಿ? ಸಿ ಆಪ್ಷನ್ ಲಾಕ್ ಮಾಡಲೇ? ಒಂದು ವೇಳೆ ತಪ್ಪಾದರೆ ಇಲ್ಲಿಗೆ ಈ ಕ್ವಿಜ್ ಅಂತ್ಯವಾಗುತ್ತದೆ. ಪಕ್ಕ ನೋಡ್ರಿ, ವಿಚಾರ ಮಾಡ್ರಿ. ಇನ್ನು 2 ಲೈಫ್ ಲೈನ್ ಇದ್ದಾವೆ. ಒಂದು ವೇಳೆ ನೀವು ಇದು ತಪ್ಪಾದರೆ ಆ 2 ಲೈಫ್ ಲೈನ್ ವೇಸ್ಟು, ಅವು ಹಾಗೆ ಉಳಿದು ಓಡ್ತವೆ. ಈ ರಸಪ್ರಶ್ನೆ ಕಾರ್ಯಕ್ರಮದಿಂದ ನೀವು ನಿರ್ಗಮಿಸ್ತೀರಿ. ಲಾಕ್ ಮಾಡಲ? ಸಿ ಆಪ್ಷನ್ ಪಕ್ಕ ಫೈನಲ್? ಓಕೆ, ಸಿ ಆಪ್ಷನ್ ಅಂತ ಶ್ರೀಕಾಂತ್ ಅವರು ಹೇಳಿದ್ದಾರೆ. ನೋಡೋಣ. ಸಿ ಆಪ್ಷನ್ ಸರಿಯಾದ ಉತ್ತರ. 3 ಪ್ರಶ್ನೆಗಳು ಸರಿಯಾಗಿ ಆಗಿದ್ದಾವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೀಗಿದೆ. ಈಗ 5ನೇ ಪ್ರಶ್ನೆ, ಪರಿಮಾಣ ವಾಚಕಕ್ಕೆ ಉದಾಹರಣೆ ಯಾವುದು? ಪ್ರಶ್ನೆಯನ್ನು ಗಮನಿಸ್ರಿ. ಪರಿಮಾಣ ವಾಚಕಕ್ಕೆ ಉದಾಹರಣೆ ಯಾವುದು? ನಿಮ್ಮ ಮುಂದಿರುವಂಥ ಆಪ್ಷನ್ಗಳು: ಎ ಹಲವು, ಬಿ 10, ಸಿ ವಸತು, ಡಿ ವಂದನೆಯ. ಹಲವು ಕನ್ಫರ್ಮ್ ಲಾಕ್ ಮಾಡೋಣವ? ಯಾಕೆ ಹಲವು ಆಗಿರ್ಬೋದು? ಅಂದ್ರೆ ನಿರ್ದಿಷ್ಟವಾಗಿ ಗೊತ್ತಿರೋದಕ್ಕೆ ನಾವು ಪ್ರಮಾಣ ವಾಚಕ ಅಂತ ಕರಿತೀವಿ. ಆದ್ರೆ ಇಲ್ಲಿ ಪರಿಮಾಣ ವಾಚಕ ಅಂತ ಕೊಟ್ಟಿದ್ದಾರ. ಒಂದೇ ಅರ್ಥನಾ? ಬಿ ಆಪ್ಷನ್ ಯಾಕಾಗಿರಲ್ಲ? ಅಂದ್ರೆ ಅದು ಯಾವ ವಾಚಕಕ್ಕೆ ಉದಾಹರಣೆ ಆಗಿರ್ಬೋದು? ಸಂಖ್ಯಾವಾಚಕ. ಸಿ ಆಪ್ಷನ್ ಯಾವ ವಾಚಕಕ್ಕೆ? ರೈಟ್. ಅಂದ್ರೆ ಈ ಯಾಕೆ ಸೀನೆ ಆಗಿರ್ಬೋದಲ್ಲ? ಆ ಪ್ರಶ್ನೆ, ಆ ಉತ್ತರ ನಿಮಗೆ ಗೊಂದಲಮಯ ಆಗ್ಯದ, ಹೌದಾ? ಸಿ ಆಗಿರ್ಬೋದಲ್ಲ, ಒಂದು ವಿಶೇಷ ಪದಗಳನ್ನು ಬಳಕೆ ಮಾಡಿರ್ಬೋದಲ್ಲ. ನೋಡ್ರಿ, ವಿಚಾರ ಮಾಡ್ರಿ. ಎ ಆಪ್ಷನ್ ಲಾಕ್ ಮಾಡೋಣವೇ? ನೋಡ್ರಿ, ಇನ್ನ ಡಬಲ್ ಡಿಪ್ ಮತ್ತೆ 50-50 2 ಲೈಫ್ ಲೈನ್ಗಳಿದ್ದಾವೆ. ಒಂದು ವೇಳೆ ತಪ್ಪು ಆಯ್ತಂದ್ರೆ ನಿಮಗೆ ಇಲ್ಲಿಗೆ ಕ್ವಿಜ್ ಮುಗಿತಾ ಇದೆ. ಆ ಉದ್ದೇಶಕ್ಕೆ ನೋಡ್ರಿ, ವಿಚಾರ ಮಾಡ್ರಿ. ಎ ಆಪ್ಷನ್ ಕ್ಲಿಕ್ ಮಾಡೋಣವಾ? ಓಕೆ, ರೈಟ್. ಶ್ರೀಕಾಂತ್ ಅವರು ಪರಿಮಾಣ ವಾಚಕಕ್ಕೆ ಉದಾಹರಣೆ ಎ ಆಪ್ಷನ್ ಹಲವು ಅಂತ ಹೇಳಿದ್ದಾರೆ. ಈಗ ಲಾಕ್ ಮಾಡೋಣ, ಯಾವುದು ಸರಿಯಾಗುತ್ತೆ ನೋಡೋಣ. ಎ ಆಪ್ಷನ್ ಸರಿಯಾದ ಉತ್ತರ. ಈಗ ಅವರು 5 ಪ್ರಶ್ನೆ ಅವರು ಸೇಫ್ ಝೋನ್ ಆಗಿದ್ದಾರೆ. ಈ ಸೇಫ್ ಝೋನ್ ಅಂದರೆ ನೀವು 6, 7 ಆಗಿರ್ಬೋದು, 8, 9ರವರೆಗೆ ನೀವು ಯಾವುದೇ ರೀತಿಯಾಗಿ ನೀವು ನಡುವ 7, 8, 9, 10 ಪ್ರಶ್ನೆಯಲ್ಲಿ ನೀವು ಏನೇ ಆದರೂ ಪ್ರಶ್ನೆಗಳಿಗೆ ಉತ್ತರ ತಪ್ಪು ನೀಡಿದ್ದೇ ಆದರೆ ನಿಮಗೆ 5ನೇ ಪ್ರಶ್ನೆಯಲ್ಲಿರುವಂಥ ಏನು ಬಹುಮಾನ ಇದೆ ಅದು ನಿಮಗೆ ಖಚಿತವಾಗಿ ದೊರೆಯುತ್ತದೆ. ಈಗ ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ಶ್ರೀಕಾಂತ್ ಅವರೇ, ರೈಟ್. ಆರನೇ ಪ್ರಶ್ನೆ ಹೀಗಿದೆ: ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಭಾರತದ ಈಗಿನ ರಾಷ್ಟ್ರಪತಿ ಯಾರು? ನಿಮ್ಮ ಮುಂದಿರುವಂಥ ಆಪ್ಷನ್: ಎ ನರೇಂದ್ರ ಮೋದಿ, ಬಿ ಸಿದ್ದರಾಮಯ್ಯ, ಸಿ ಎಸ್ ರಾಧಾಕೃಷ್ಣನ್, ಡಿ ದ್ರೌಪದಿ ಮುರ್ಮು. ಡಿ ಆಪ್ಷನ್ ದ್ರೌಪದಿ ಮುರ್ಮು ಸರಿನಾ? ಯಾಕೆ? ಇನ್ನ ನರೇಂದ್ರ ಮೋದಿ, ಸಿದ್ದರಾಮಯ್ಯ, ರಾಧಾಕೃಷ್ಣ ಅವರ ಬಗ್ಗೆ ಏನಾದರೂ ನಿಮಗೆ ವಿಚಾರ ಗೊತ್ತಿದೆ? ಏನಾದರೂ ಮಾಹಿತಿ? ಹೌದಾ? ಯಾವ ಪ್ರಧಾನಮಂತ್ರಿ?
ಹೌದಾ? ಮೊದಲ ಪ್ರಧಾನಮಂತ್ರಿ ಏನು ಇತ್ತೀಚಿನ ಪ್ರಧಾನಮಂತ್ರಿನ ಅವರು? ಹೌದಾ? ಸಿದ್ದರಾಮಯ್ಯ ಅವ್ರ ಬಗ್ಗೆ ಗೊತ್ತಿಲ್ಲ. ಎಸ್ ರಾಧಾಕೃಷ್ಣನ್ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹೌದಾ? ಅಂದ್ರೆ ಡಿ ಆಪ್ಷನ್ ದ್ರೌಪದಿ ಮುರ್ಮುನೇ ಸರಿನಾ? ನೋಡ್ರಿ, ಅದನ್ನೇ ಲಾಕ್ ಮಾಡೋಣವಾ? ರೈಟ್. ಶ್ರೀಕಾಂತ್ ಅವರು ಡಿ ಆಪ್ಷನ್ ದ್ರೌಪದಿ ಮುರ್ಮು ಅಂತ ಹೇಳಿದ್ದಾರೆ. ನೋಡೋಣ ಸರಿ ಆಗುತ್ತಾ ಇಲ್ಲ ಅಂತ ನೋಡೋಣ. ಡಿ ಆಪ್ಷನ್ ಸರಿಯಾದ ಉತ್ತರ. 6 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಈಗ ಅವರ 7ನೇ ಪ್ರಶ್ನೆ ಹೀಗಿದೆ. 3 ಇಂಟು 0.3 ಇಂಟು 0.03 ಇಂಟು 0 ಇಂಟು 30 ಇದರ ಬೆಲೆ ಎಷ್ಟು? ನಿಮ್ಮ ಮುಂದಿರುವಂಥ ಆಪ್ಷನ್ ಎ ಆಪ್ಷನ್ 81, ಬಿ ಆಪ್ಷನ್ 8.1, ಸಿ ಆಪ್ಷನ್ 0, ಡಿ ಆಪ್ಷನ್ 0.81. ಯಾ 0ನಾ? ಖಚಿತವಾಗಿ ಹೇಳ್ರಿ. ಅದೇ ನಾ ಲಾಕ್ ಮಾಡೋಣ. ಯಾಕೆ ಸಿ ಆಪ್ಷನ್ ಆಗಿರ್ಬೋದು? ಹೌದು, ಪೂರ್ಣಾಂಕಗಳು ಬಂದಂತ ಸಂದರ್ಭದಲ್ಲಿ ಏನಾಗುತ್ತಾ? ಹೌದಾ? ಯಾವುದೇ ಪೂರ್ಣಾಂಕದ ಮಧ್ಯದಲ್ಲಿ 0 ಬಂದಾಗ ಅದರ ಬೆಲೆ 0 ಆಗುತ್ತೆ. ಆದ್ರೆ ಅಲ್ಲಿ ದಶಾಂಶ ಅದಲ್ಲ, ದಶಾಂಶ ಇದ್ದಾಗನು 0ನೇ ಆಗಿರ್ಬೋದಾ? ಅಲ್ಲಿ ನೋಡ್ರಿ, ಇನ್ನ ಸಿ ಮತ್ತು ಡಿ ಆಪ್ಷನ್ ಅಲ್ಲಿ ಆದ, ಅದಾ 0.81 ಆದ, ಅಲ್ಲಿ ಕೂಡ ಬೆಲೆ 0ನೇ ಆಗುತ್ತದು. ಅಂದಾಗ ಯಾವ್ದು ಉತ್ತರ ಸರಿಯಾಗಿರ್ಬೋದು? ಸಿನೇ ಆಪ್ಷನಾ? ನೋಡ್ರಿ, ಇನ್ನ 2 ಲೈಫ್ ಲೈನ್ಗಳು ನಿಮ್ಮಲ್ಲಿ ಇದಾವ. ಒಂದು ವೇಳೆ ಈ ಉತ್ತರ ತಪ್ಪು ಆಯ್ತಂದ್ರೆ ಇಲ್ಲಿಗೆ ನಿಮ್ಮ ಕ್ವಿಜ್ ಮುಗಿತದೆ. ಆ ಉದ್ದೇಶಕ್ಕ ಸಿನೇ ಲಾಕ್ ಮಾಡೋಣ ಕನ್ಫರ್ಮ್ ಆಗಿ. ಓಕೆ, ಶ್ರೀಕಾಂತ್ ಅವರು ಆಪ್ಷನ್ ಸಿ 0 ಅಂತ ಹೇಳಿದ್ದಾರೆ. ಸರಿ ಉತ್ತರ ಇದೆ ಇಲ್ಲ ನೋಡೋಣ. ಸಿ ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ. ಹೌದಾ? ಯಾವುದೇ ಒಂದು ಸಂಖ್ಯೆ ಇರ್ಬೋದು, ಹೌದಾ, ಪೂರ್ಣ ಸಂಖ್ಯೆ ಆಗಿರ್ಬೋದು, ದಶಮಾಂಶ ಇರ್ಬೋದು, ಆದರೆ ಅಲ್ಲಿ 0 ಇದ್ದಂಥ ಸಂದರ್ಭದಲ್ಲಿ ಅದರ ಬೆಲೆ ಏನಾಗಿರುತ್ತಾ? 0ನೇ ಆಗಿರುತ್ತಾ? ರೈಟ್. ಈಗ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ ಹೀಗಿದೆ. 1, 5, 50, 750 ಮತ್ತು ಡ್ಯಾಶ್ ಬಿಟ್ಟ ಸ್ಥಳದಲ್ಲಿ ಬರಬೇಕಾದ ಸಂಖ್ಯೆ ಎಷ್ಟು? ಪ್ರಶ್ನೆಯನ್ನೇ ಸರಿಯಾಗಿ ಗಮನಿಸ್ರಿ. ಮುಂದೆ ಸ್ಕ್ರೀನ್ ಇದೆ. ಈಗ ನಿಮ್ಮ ಮುಂದಿರುವಂಥ ಆಪ್ಷನ್ಗಳು ಹೀಗಿವೆ. ಎ ಆಪ್ಷನ್ 15,000, ಬಿ ಆಪ್ಷನ್ 1,500, ಸಿ ಆಪ್ಷನ್ 2,500, ಡಿ ಆಪ್ಷನ್ 4,300. ನೋಡ್ರಿ, ಸರಿಯಾಗಿ ಉತ್ತರವನ್ನ ಗಮನಿಸ್ರಿ. ನೀವು ಬೇಕಿದ್ರೆ ರಫಲ್ಲಿ ನೀವು ಮಾಡ್ಬೋದು. $15,000 ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ. ಈಗ 9ನೇ ಪ್ರಶ್ನೆಗೆ ಮುಂದಕ್ಕೆ ಹೋಗೋಣ. ಈಗ ನಿಮ್ಮ ಮುಂದಿರುವಂತ 9ನೇ ಪ್ರಶ್ನೆ ಹೀಗಿದೆ. ಪಂಚಮಿ ವಿಭಕ್ತಿಯ ಪ್ರತ್ಯಯ. ಪಂಚಮಿ ವಿಭಕ್ತಿಯ ಪ್ರತ್ಯಯ. ನಿಮ್ಮ ಮುಂದಿರುವಂಥ ಆಪ್ಷನ್ಗಳು ಹೀಗಿವೆ. ಎ ಆಪ್ಷನ್ ಇಂ, ಬಿ ಆಪ್ಷನ್ ಅಂ, ಸಿ ಆಪ್ಷನ್ ಓಳ್, ಡಿ ಆಪ್ಷನ್ ಅತ್ತಣಿಂ. ನಾಲ್ಕು ಆಪ್ಷನ್ ಇದಾವೆ. ಎ ಆಪ್ಷನ್ ಇಂ, ಬಿ ಆಪ್ಷನ್ ಅಂ, ಸಿ ಆಪ್ಷನ್ ಓಳ್,
ಡಿ ಆಪ್ಷನ್ ಅತ್ತಣಿಮ್. ಈ 4 ಪ್ರಶ್ನೆಗಳಲ್ಲಿ ಯಾವ ಆಪ್ಷನ್ ಸರಿಯಾಗಿ ಆಗಿರ್ಬೋದು? ಅತ್ತಣಿಮ್. ನೋಡ್ರಿ, ಅದೊಂದು ಹಳೆಗನ್ನಡ ಪ್ರತ್ಯಯ. 4 ಆಪ್ಷನ್ ಅಲ್ಲಿ ಅತ್ತಣಿಮ್. ನಿಮಗೆ ಗೊಂದಲ ಇದ್ರೆ ಇನ್ನೊಂದು ಲೈಫ್ ಲೈನ್ ಡಬಲ್ ಡಿಪ್ ಅನ್ನು ನೀವು ಕೂಡ ಏನ್ ಮಾಡ್ಬೋದು, ಬಳಕೆ ಮಾಡ್ಬೋದು. ನೋಡ್ರಿ, ಯಾವ ಪ್ರಶ್ನೆ ಯಾವ ಉತ್ತರ ಸರಿಯಾಗಿರ್ಬೋದು ಯೋಚನೆ ಮಾಡ್ರಿ. ಇಲ್ಲಿ ಹಳೆಗನ್ನಡ ಪ್ರತ್ಯಯ ಹೊಸಗನ್ನಡ ಆಗಿದ್ರೆ ನೀವು ಖಚಿತವಾಗ್ಲಿ ಉತ್ತರ ನೀಡ್ತಿದ್ರಿ. ಆದ್ರೆ ಇಲ್ಲಿ ಹಳೆಗನ್ನಡ ಪ್ರತ್ಯಯವ. ಆ ಉದ್ದೇಶಕ್ಕ ಯಾವ ಆಪ್ಷನ್ ಅಂತ ನಿಖರವಾಗಿ ಹೇಳ್ರಿ. ಒಂದು ವೇಳೆ ಆಯ್ಕೆ ಮಾಡಿದ್ದೆ ಆದರೆ ತಪ್ಪಾಗಿದ್ದಂತ ಆದರೆ ಇಲ್ಲಿಗೆ ನಿಮ್ಮ ಕ್ವಿಜ್ ಅಂತ್ಯವಾಗ್ತದೆ. ಅತ್ತಣಿಮ್ ಸರಿನಾ? ಪಕ್ಕಾ? ಶೋರ್? 100%? ಓಕೆ. ಶ್ರೀಕಾಂತ್ ಅವರು ಡಿ ಆಪ್ಷನ್ ಅತ್ತಣಿಮ್ ಅಂತ ಹೇಳಿದ್ದಾರೆ. ನೋಡೋಣ ಸರಿಯಾಗುತ್ತಾ ಅಥವಾ ತಪ್ಪಾಗುತ್ತಾ ಅಂತ. ಅತ್ತಣಿಮ್ ಸರಿಯಾದ ಉತ್ತರ. 9 ಪ್ರಶ್ನೆಗಳನ್ನ ಸರಿ ನೀಡಿ ಈಗ 10ನೇ ಪ್ರಶ್ನೆಗೆ ಅವರು ಮುಂದುವರಿತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಈಗ ನಿಮ್ಮ ಮುಂದಿರುವಂತ 10ನೇ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಯಾವುದು ಪುರುಷಾರ್ಥಕವಲ್ಲ? ಕೆಳಗಿನವುಗಳಲ್ಲಿ ಯಾವುದು ಪುರುಷಾರ್ಥಕವಲ್ಲ? ಹೌದಾ? ಈ 10ನೇ ಪ್ರಶ್ನೆ ಇದೊಂದು ಸೇಫ್ ಜೋನ್. ಹೌದಾ? ಇದು ಒಂದು ವೇಳೆ ನೀವು ಸರಿಯಾದ ಆಗಿತ್ತಂತ ಸಂದರ್ಭದಲ್ಲಿ ನಿಮಗೆ ಈ ಬಹುಮಾನ 10ನೇ ಪ್ರಶ್ನೆಯಲ್ಲಿರುವಂಥ ಬಹುಮಾನ ನಿಮಗೆ ದೊರಕ್ತದ. ಹೌದಾ? ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಅನ್ನು ನೀವು ಗಮನಿಸಬಹುದು. ಎ ಆಪ್ಷನ್ ಪ್ರೀತಿ, ಬಿ ಆಪ್ಷನ್ ಧರ್ಮ, ಸಿ ಆಪ್ಷನ್ ಅರ್ಥ, ಡಿ ಆಪ್ಷನ್ ಕಾಮ. ಪುರುಷಾರ್ಥಗಳು ಕೆಳಗಿನವುಗಳಲ್ಲಿ ಯಾವುದು ಪುರುಷಾರ್ಥಕಗಳಲ್ಲ, ಪುರುಷಾರ್ಥಕವಲ್ಲ? ಹೌದಾ? ಎ ಆಪ್ಷನ್ ಪ್ರೀತಿ, ಬಿ ಆಪ್ಷನ್ ಧರ್ಮ, ಸಿ ಆಪ್ಷನ್ ಅರ್ಥ, ಡಿ ಆಪ್ಷನ್ ಕಾಮ. ಅದು ಸಿ ಆಪ್ಷನ್ ಇಲ್ಲಿರುವಂಥದ್ದು ಅರ್ಧ ಅಲ್ಲ, ಅರ್ಥ. ಇದರಲ್ಲಿ ಕೇವಲ ಒಂದು ಪುರುಷಾರ್ಥಕವಲ್ಲ. ಅದು ಇದರಲ್ಲಿ ಕೊಟ್ಟಿರುವಂಥ 4 ಆಯ್ಕೆಯಲ್ಲಿ ಯಾವುದು ಸರಿಯಾಗಿರ್ಬೋದು? ಅಲ್ಲಿ ಯಾವುದು ಪುರುಷಾರ್ಥಕವಲ್ಲ ಅಂತ ಪ್ರಶ್ನೆ ಕೇಳಿದ್ದಾರ? ಸರಿಯಾಗಿ ವಿಚಾರ ಮಾಡ್ರಿ. ನಿಮಗೆ ಈಗಾಗಲೇ 2 ಲೈಫ್ ಲೈನ್ಗಳನ್ನು ನೀವು ಬಳಕೆ ಮಾಡಿದ್ದೀರಿ. ಕೇವಲ ನಿಮ್ಮಲ್ಲಿ ಒಂದೇ ಲೈಫ್ ಲೈನ್ ಇದೆ, ಅಥವಾ ಈ ಕ್ವಿಟ್ ಅನ್ನು ಕೂಡ ನೀವು ಏನು ಮಾಡ್ಬೋದು. ನಿಮ್ಮ ಮುಂದಿರುವಂಥದ್ದು ಡಬಲ್ ಡಿಪ್ ಲೈಫ್ ಲೈನ್ ಇದೆ. ನೀವು ಬೇಕಿದ್ರೆ ಆ ಲೈಫ್ ಲೈನನ್ನು ಬಳಕೆ ಮಾಡ್ಬೋದು. ಡಬಲ್ ಡಿಪ್ ಬಳಕೆ ಮಾಡ್ತೀರಾ? ಓಕೆ. ಶ್ರೀಕಾಂತ್ ಅವರು ಡಬಲ್ ಡಿಪ್ ಲೈಫ್ ಲೈನನ್ನು ಬಳಕೆ ಮಾಡಿ ಇಷ್ಟಪಟ್ಟಿದ್ದಾರೆ. ಈಗ ಈ 4 ಆಪ್ಷನ್ಗಳಲ್ಲಿ ಈ ಡಬಲ್ ಡಿಪ್ ಅಂತಂದರೆ ನೀವು ಒಂದು ಪ್ರಶ್ನೆಗೆ ಉತ್ತರ ನೀಡಬಹುದು. ಆ ನೀಡಿದಂಥ ಸಂದರ್ಭದಲ್ಲಿ ಅದು ತಪ್ಪಾಗಿದ್ರೆ ಇನ್ನೊಂದು ಸರಿ ನೀವೇನು ಮಾಡ್ಬೋದು, ಮತ್ತೊಂದು ಪ್ರಶ್ನೆಗೆ ನೀವೇನು ಮಾಡ್ಬೋದು, ಆಯ್ಕೆ ಮಾಡ್ಬೋದು. ಒಂದು ವೇಳೆ ನೀವು ಕೊಟ್ಟಿರೋ ಮೊದಲೇ ಹೇಳುವಂಥ ಆಪ್ಷನು ಸರಿಯಾಗಿದ್ರೆ ಮತ್ತೆ ಮುಂದಿನ ಪ್ರಶ್ನೆಗೆ ನಾವು ಏನು ಮಾಡ್ಬೋದು, ಹೋಗ್ಬೋದು. ಹೌದಾ? ಈ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ನೀವು ಸರಿ ಅಂತ ನಿಮಗೆ ಅನಿಸ್ತಾ ಇದೆ? ಬಿ ಆಪ್ಷನ್ ಅದು ಸರಿಯಾಗಿರ್ಬೋದು ಅಂತ ಅನಿಸಿದ? ಓಕೆ, ಲಾಕ್ ಮಾಡೋಣ. ಓಕೆ ಗುರುಗಳೇ, ಬಿ ಆಪ್ಷನ್ ಲಾಕ್ ಮಾಡೋಣ. ಒಂದು ವೇಳೆ ತಪ್ಪಾಗಿದ್ರೆ ನೀವು ಇನ್ನೊಂದು ಆಪ್ಷನ್ ಕೂಡ ನೀವು ಬಳಕೆ ಮಾಡ್ಬೋದು. ಓಕೆ, ಬಿ ಆಪ್ಷನ್ ತಪ್ಪಾದ ಉತ್ತರ. ಇನ್ನೊಂದು ಲೈಫ್ ಲೈನ್ ಇದೆ, ಇನ್ನೊಂದು ಸರಿ ನೀವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಈಗ ಬಿ ಆಪ್ಷನ್ ಅಂತ ಹೇಳಿದ್ದೀರಿ, ಬಿ ಆಪ್ಷನ್ ಅದು ತಪ್ಪಾದ ಉತ್ತರ. ಇನ್ನು ಉಳಿದಿರುವಂಥ ಎ ಸಿ ಡಿ ಆಪ್ಷನಲ್ಲಿ ನೀವು ಯಾವುದೇ ಆಪ್ಷನನ್ನು ಕ್ಲಿಕ್ ಮಾಡ್ಬೋದು. ಇಲ್ಲ ನಾವು ಇಲ್ಲಿಗೆ ನಾನು ಈ ರಸಪ್ರಶ್ನೆಯನ್ನು ಮುಗಿಸ್ತೀನಿ ಅಂತಂದರೆ ಕ್ವಿಟ್ ಮಾಡ್ಬೋದು. ಕ್ವಿಟ್ ಮಾಡಿದ್ರೆ ನಿಮಗೆ ದೊರೆಯುವಂಥ ಬಹುಮಾನ 9ನೇ ಪ್ರಶ್ನೆಯಲ್ಲಿರುವಂಥ ಬಹುಮಾನ ಸಿಗುತ್ತೆ. ಒಂದು ವೇಳೆ ತಪ್ಪಾದಂಥ ಸಂದರ್ಭದಲ್ಲಿ ನಿಮಗೆ 5ನೇ ಪ್ರಶ್ನೆಗಿರುವಂಥ ಬಹುಮಾನ ಸಿಗುತ್ತೆ. ನೋಡ್ರಿ, ವಿಚಾರ ಮಾಡ್ರಿ ಯಾವ
ಕ್ವಿಟ್ ಮಾಡ್ತೀರಾ ಅಥವಾ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀರಾ? ನಿಮ್ಮ ಮುಂದಿರುವಂತ ಆಯ್ಕೆ ಯಾವುದನ್ನ ನೀವು ಚಾಯ್ಸ್ ಮಾಡ್ತೀರಾ? ಈಗಾಗಲೇ ನೀವು ಹೇಳಿದಿರಿ ಧರ್ಮ ಅಂತ, ಆದ್ರೆ ಧರ್ಮ ಅನ್ನುವಂಥದ್ದು ಅದು ತಪ್ಪಾಗಿ ಉತ್ತರ ನೀಡಿದ್ದೀರಿ. ಅಂದ್ರೆ ಈ ಪ್ರಶ್ನೆ ನಿಮಗೆ ಗೊಂದಲಮಯ ಆಗದಂತ ಅರ್ಥ. ಅಂದ್ರೆ ನೋಡ್ರಿ, ಏನು ಆಪ್ಷನ್ ಕ್ಲಿಕ್ ಮಾಡ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ? ಬೇಗ ಹೇಳ್ಬೇಕು ಶ್ರೀಕಾಂತ್ ಅವರೇ. ಕ್ವಿಟ್ ಮಾಡ್ತೀರಾ? ನೋಡ್ರಿ, ಒಂದ್ ವೇಳೆ ಇದು ಉತ್ತರ ಸರಿಯಾದಂತಂದ್ರೆ ಇದೊಂದು 10ನೇ ಪ್ರಶ್ನೆ ಸೇಫ್ ಝೋನ್. ಒಂದ್ ವೇಳೆ ಸರಿಯಾದಂತ ಸಂದರ್ಭದಲ್ಲಿ ನೀವು 10ನೇ ಪ್ರಶ್ನೆಗೆ ಸಿಗುವಂತ ಬಹುಮಾನ ನಿಮಗೆ ಸಿಗುತ್ತದೆ. ಒಂದ್ ವೇಳೆ ತಪ್ಪಾದಂತ ಸಂದರ್ಭದಲ್ಲಿ 5ನೇ ಪ್ರಶ್ನೆಗೆ ಸಿಗುವಂತ ಬಹುಮಾನ ಸಿಗುತ್ತೆ. ಒಂದ್ ವೇಳೆ ಕ್ವಿಟ್ ಮಾಡಿದ್ದೆ ಅದರಲ್ಲಿ 9ನೇ ಪ್ರಶ್ನೆಗೆ ಸಿಗುವಂತ ಬಹುಮಾನ ನಿಮಗೆ ಸಿಗುತ್ತೆ. ಏನ್ ಮಾಡೋಣ? ಕ್ವಿಟ್ ಮಾಡ್ತೀರಾ? ಓಕೆ ಶ್ರೀಕಾಂತ್ ಅವರು, ಇಲ್ಲಿಗೆ 9ನೇ ಪ್ರಶ್ನೆ ಮುಗಿದ ನಂತರ 10ನೇ ಪ್ರಶ್ನೆಗೆ ಏನು ಮಾಡಿದ್ದಾರೆ? ಈ ವಿದ್ಯಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮ ಕ್ವಿಟ್ ಮಾಡಲು ಅವರು ಇಚ್ಛೆ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಆದರೂ ಸರಿಯಾದ ಉತ್ತರ ಯಾವುದಾಗಿರ್ಬೋದು ನೀವು ಗೆಸ್ ಮಾಡ್ತೀರಾ? ಇನ್ನೊಂದು ಆಪ್ಷನ್ ಇದೆ. ಆಯಿತು, ಅವರು ಈಗಾಗಲೇ ರಸಪ್ರಶ್ನೆ ಏನೇನು ಮಾಡಿದ್ದಾರೆ? ಕ್ವಿಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಯಾವ್ದು ಉತ್ತರ ಸರಿಯಾಗಿರ್ಬೋದು? ಕಾಮ ಅನ್ನುವಂಥದ್ದು ಪುರುಷಾರ್ಥಕವಲ್ಲ. ರೈಟ್, ನೋಡೋಣ. ಓಕೆ, ಅದು ಕೂಡ ತಪ್ಪು. ಕ್ವಿಟ್ ಮಾಡಿದ್ದು ಬಹಳ ಒಳ್ಳೇದಾಯ್ತು. ಒಂದ್ ವೇಳೆ ಕ್ವಿಟ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಏನಾಗ್ತಿತ್ತು? 5ನೇ ಪ್ರಶ್ನೆಗೆ ದೊರೆಯುವಂತ ಬಹುಮಾನ ಸಿಗ್ತಿತ್ತು. ಅವ್ರು ಕ್ವಿಟ್ ಮಾಡಿದ ಸಲುವಾಗಿ ಏನಾಯ್ತು? ಹೀಗೆ ಅವರಿಗೆ 9ನೇ ಪ್ರಶ್ನೆಗಿರುವಂತ ಬಹುಮಾನ ಅವ್ರಿಗೆ ಸಿಗ್ತದೆ. ಅವರಿಗೆ ಜೋರಾದ ಚಪ್ಪಾಳೆ. ಈಗ ಸರಿಯಾದ ಉತ್ತರ ನೋಡ್ರಿ, ಪುರುಷಾರ್ಥಗಳ ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿ ಬರುವಂತ 4 ಪುರುಷಾರ್ಥಗಳು ಬರುತ್ತೆ. ಹೌದಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೌದಾ? ಅದರಲ್ಲಿ ಪ್ರೀತಿ ಅನ್ನುವಂಥದ್ದು ಏನಾಗಲ್ಲ, ಆ ಪುರುಷಾರ್ಥಕವಲ್ಲ. ಎ ಆಪ್ಷನ್ ಅನ್ನುವಂಥದ್ದೇನು ಸರಿಯಾದ ಉತ್ತರ. ಆದರೆ ಶ್ರೀಕಾಂತ್ ಅವರು ಏನ್ ಮಾಡಿದ್ದಾರೆ? ಡಬಲ್ ಡಿಪ್ ಅಲ್ಲಿ ಬಿ ಆಪ್ಷನ್ ಧರ್ಮ, ಡಿ ಆಪ್ಷನ್ ಕಾಮವನ್ನು ಬಳಕೆ ಮಾಡಿದ್ದಾರೆ. ಹಂಗಾಗಿ ಅವರು ಈ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ. ಅದಕ್ಕೆ ಅವರಿಗೆ 9ನೇ ಪ್ರಶ್ನೆಗೆ ದೊರೆಯುವಂತ ಬಹುಮಾನ ಅವರಿಗೆ ಸಿಗುತ್ತದೆ. ಅವರಿಗೆ ಜೋರಾದ ಚಪ್ಪಾಳೆ. ಬಹುಮಾನ ಏನಿರ್ಬೋದು ಕೇಳ್ಕೊಂಡಿದೆ, ಎಲ್ಲ ಕೇಳಿಸ್ಕೊಂಡ್ರಿ? ಯಾವ್ದಿರ್ಬೋದು? ಯಾವುದು? ಅಲ್ಲ, ಕೋಚಿಂಗ್ ಲೋಗೋ ಇರುವಂತ ಒಂದು ಕಾಪಿ. ಹೌದಾ? ಅವರು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊಸ ಅನುಭವ ಪಡೆದವರು ಪ್ರಥಮವಾಗಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಅವರು ನಮ್ಮ ಜ್ಞಾನಜ್ಯೋತಿ ತರಬೇತಿ ಕೇಂದ್ರದ ಕೋಚಿಂಗ್ ಲೋಗೋ ಇರುವಂತ ಕಾಪಿಯನ್ನು ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಓಕೆ ಶ್ರೀಕಾಂತ್ ಅವರೇ, ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಹೌದಾ? ಮೊದಲನೇ ಬಾರಿ. ಹೌದಾ? ನಮ್ಮ ತರಬೇತಿ ಕೇಂದ್ರದಲ್ಲಿ ಮೊಟ್ಟ ಮೊದಲ ಬಾರಿ ನಾವೇನ್ ಮಾಡಿದ್ವಿ? ಈ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಹೌದಾ? ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಆಯ್ಕೆಯಾಗಿ ಎಲ್ಲ 9 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ರಿ. ಹೌದಾ? ಈ ಅನುಭವ ನಿಮಗೆ ಯಾವ ರೀತಿಯ ಅನುಭವ ಬಂತು ನಿಮಗೆ? ಹೌದಾ? ಅಂದ್ರೆ ಪ್ರತಿ ಭಾನುವಾರ ಆಗಿರ್ಬೋದು ನಾವು ರಸಪ್ರಶ್ನೆ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇದೀವಿ. ನೀವು ಕನ್ನಡದ ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿ ಆ ವಿಡಿಯೋ ನೋಡಿದಿರಾ? ಅದರಲ್ಲಿ ಎಲ್ಲ ಪ್ರಶ್ನೆಗಳನ್ನ ನೋಡಿಲ್ಲ? ಹೌದಾ? ಹೌದಾ? ಅದೇ ರೀತಿಯ ಅನುಭವ ಈ ಸೌಂಡ್ ಆಗಿರ್ಬೋದು,
ಈ ಕ್ವಶನ್ಸ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಹೌದಾ? ಈ ಅನುಭವ ನೀವೇ ಅಲ್ಲಿ ಕೂತಿರುವಂಥ ಒಂದು ಹೊಸ ಅನುಭವ ನಿಮ್ಮಲ್ಲಿ ಆಯ್ತಾ? ಹೇಳ್ರಿ ಮುಕ್ತವಾಗಿ. ಆಗಿದೆನಾ? ಏನು ಭಾಳ ಸಂತೋಷವಾಗಿದೆನಾ? ಹೌದಾ? ಇನ್ನೊಂದು ಈ ಥರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಹೌದಾ? ನೆಕ್ಸ್ಟ್ ಸರಿ ನೋಡ್ರಿ, ಅಲ್ಲಿ ಇರುವಂಥ ಪ್ರಶ್ನೆಗಳು ಭಾಳ ಸುಲಭ ಪ್ರಶ್ನೆ ಆಗಿತ್ತು. ಆದರೆ ನೀವು ಸರಿಯಾಗಿ ಅಧ್ಯಯನ ಮಾಡಿದಲ್ಲಾರ ಸಲುವಾಗಿ ಆ ಪ್ರಶ್ನೆಗಳನ್ನು ನೀವೇನು ಮಾಡಿದ್ರು ಗೊಂದಲಕ್ಕೀಡಾದ್ರಿ. ಆದರೆ ನೆಕ್ಸ್ಟ್ ಟೈಮ್ ನಡೆಯುವಂಥ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೇನಾಗಿರ್ಬೋದು ಎಲ್ಲ ವಿಷಯ, ಹೌದಾ, ಕೇವಲ ಸೀಮಿತ ವಿಷಯಕ್ಕಿಂತ ಎಲ್ಲ ವಿಷಯವನ್ನು ನೀವೇನು ಮಾಡ್ಬೋದು ಸರಿಯಾಗಿ ಅಧ್ಯಯನ ಮಾಡಿರಿ. ಹೌದಾ? ನೆಕ್ಸ್ಟ್ ಟೈಮು ಕೂಡ ನೀವು ಆಯ್ಕೆ ಆಗ್ತೀರಂತ ಏನಾದರೂ ನಿಮ್ಮಲ್ಲಿ ಆ ಭಾವನೆ ಆದನಾ? ಖಂಡಿತ ಆಗ್ತೀರಾ? ಓಕೆ. ಇವತ್ತಿನ ಮೊದಲ ಜ್ಞಾನಜ್ಯೋತಿ ವಿದ್ಯಾಧಿಪತಿ ಕಾರ್ಯಕ್ರಮದ ಮೊದಲ ಸ್ಪರ್ಧಾಳ ಆಗಿರುವಂಥ 9 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿ ನಮ್ಮ ಜ್ಞಾನಜ್ಯೋತಿ ತರಬೇತಿ ಕೇಂದ್ರದ ಲೋಗೋ ಕಾಪಿಯನ್ನು ಪಡೆಯುತ್ತಿರುವ ಶ್ರೀಕಾಂತ್ ಅವರಿಗೆ ಜೋರಾದ ಚಪ್ಪಾಳೆ. ಜೋರಾಗಿ ಚಪ್ಪಾಳೆ ಇರಬೇಕು. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದ ಮೂಲಕ ಅವರಿಗೆ ಅಭಿನಂದಿಸಬೇಕು. ಓಕೆ. ಯಾವ ರೀತಿಯಾಗಿ ನಾವು ಯೂಟ್ಯೂಬಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಹೌದಾ? ಕನ್ನಡದ ಕೋಟ್ಯಾಧಿಪತಿ ಅನ್ನುವಂತ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ನಮಗೆ ಸಂತೋಷದ ವಿಷಯ ಏನಂತಂದ್ರೆ ಒಂದು ಸ್ವಪ್ರಯತ್ನದಿಂದ, ಹೌದಾ, ನೋಡಿ, ಯಾವುದೇ ಒಂದು ಉನ್ನತ ವಿಷಯವನ್ನ ನಾವು ಮೊದಲು ಪಾರದಾರಿಕೆಯಿಂದ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಆದ್ರೂ ವಿಚಾರ ಮಾಡ್ಬೇಕು, ಹೌದಾ? ಆ ರೀತಿಯಾಗಿ ಕೂಡ ನಮ್ಮ ತರಬೇತಿ ಕೇಂದ್ರದಲ್ಲಿ ಈ ವಿನೂತನ ಪ್ರಯತ್ನ ಮಾಡಿರುವಂತ ಮತ್ತು ಅದಕ್ಕೆ ಹೆಚ್ಚಿನ ಸಮಯವನ್ನು ನೀಡಿರುವಂತ ಶ್ರೀಶೈಲ ಅವರಿಗೆ ಜೋರಾದ ಚಪ್ಪಾಳೆ ನೀಡಿ. ಮೊದಲನೇವಾಗಿ ನಮ್ಮ ಶ್ರೀಕಾಂತ್ ಅವರು ಏನ್ ಮಾಡಿದ್ದಾರೆ, ಮೊದಲ ನಮ್ಮ ವಿದ್ಯಾಧಿಪತಿ, ನಮ್ಮ ಜ್ಞಾನಜ್ಯೋತಿ ವಿದ್ಯಾಧಿಪತಿ ಅವರು ಆಯ್ಕೆಯಾಗಿದ್ದಾರೆ. ತದನಂತರ ಇನ್ನ ಉಳಿದ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಕೂಡ ನೆಕ್ಸ್ಟ್ ಬರುವಂತ ಯಾವುದೇ ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ಹೌದಾ, ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡುವುದರ ಮೂಲಕ ನೀವು ಕೂಡ ಏನ್ ಮಾಡಬಹುದು, ಈ ಆರ್ಟ್ ಶೀಟ್ ಅಲ್ಲಿ ಕೂಡಬೇಕು. ಯಾಕಂತಂದ್ರೆ ಇದೊಂದು ಉತ್ತಮ ಅವಕಾಶ. ಯಾರು ಪ್ರತಿಭೆ ಇರ್ತಾರ, ಯಾರು ಸರಿಯಾಗಿ ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶ ಸಿಗುವಂತದ್ದು. ಆ ಉದ್ದೇಶಕ್ಕೆ ಯಾವುದೇ ರೀತಿಯಾಗಿ ನಿರ್ಲಕ್ಷ್ಯ ಮಾಡದೆ, ಹೌದಾ, ಎಲ್ಲರಲ್ಲಿ ನೀವು ಒಂದಾಗದೆ ನೀವೇ ಎಲ್ಲರಿಗಿಂತ ಭಿನ್ನವಾಗುವ ಪ್ರಯತ್ನವನ್ನು ನೀವೇನ್ ಮಾಡಬೇಕು ಅಂತ ಹೇಳ್ತಾ ಈ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ.